ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಹಾಗೆ ಕಥೆಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಇವಾಗ ಮಾಂಗಲ್ಯದಿಂದ ನಂಟಾದರೂ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಶ್ವೇತಾ ವಿಜಯ್ ಶರ್ಟ್ ಹಿಡಿದು ಅವನ ಮುಖವನ್ನು ತನ್ನ ಹತ್ತಿರಕ್ಕೆ ಎಳ್ಕೊಂಡು ಕೇಳಿದ್ಲು. ನಿನಗೆಷ್ಟು ಪ್ರೀತಿ ಬೇಕು ಅಂತ ಅವನು ನಗ್ತಲ್ಲೇ ಹುಬ್ಬೇರಿಸಿ ಕೇಳ್ದ. ತುಂಬ ಬೇಕು. ನನ್ನ ಅಪ್ಪ ಅಮ್ಮ ನನಗೆ ಕೊಡದೆ ಹೋದ ಪ್ರೀತಿಯನ್ನು ನೀನು ನನಗೆ ಕೊಡಬೇಕು, ಕೊಡ್ತೀಯಾ ಅಂತ ಅವಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅವನ ಮುಖವನ್ನೇ ನೋಡ್ತಾ ಕೇಳಿದ್ಲು. ಅವಳು ಪ್ರೀತಿಗಾಗಿ ತನ್ನ ಮುಂದೆ ಎಷ್ಟು ಹಂಬಲಿಸ್ತಾ ಇದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಎಲ್ಲರ ಮುಂದೆ ಬೋಲ್ಡಾಗಿ ಮೇಕಪ್ ಹಾಕ್ಕೊಂಡು ತಿರುಗೋ ಈ ಹುಡುಗಿಯ ಒಳಗಡೆ ಪ್ರೀತಿಗಾಗಿ ಕಾಯೋ ಒಂದು ಪುಟ್ಟ ಮಗುವಿದೆ ಅನ್ನೋದು ಅವನಿಗೆ ಅರಿವಾಯಿತು. ಅವನು ನಗ್ತಾ ಏನೂ ಮಾತಾಡದೆ ಅವಳ ತಲೆ ಸವರಿ ಸುಮ್ಮನಾದ. ಹೇಳು, ಅವರಿಬ್ಬರು ನನಗೆ ಕೊಡದೆ ಹೋದ ಆ ಪ್ರೀತಿನ ನೀನು ನನಗೆ ಕೊಡ್ತೀಯಾ, ಅಥವಾ ಅವರು ನನ್ನನ್ನು ಒಬ್ಬಂಟಿಯನ್ನಾಗಿ ಬಿಟ್ಟು ಹೋದಂತೆ ನೀನು ಸ್ವಲ್ಪ ದಿನ ಆದಮೇಲೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ತೀಯಾ ಅಂತ ಅವಳು ಮತ್ತೆ ಅವನ ಶರ್ಟ್ ಹಿಚಕ್ತಾ ಕೇಳಿದ್ಲು. ಖಂಡಿತ ಕೊಡ್ತೀನಿ. ಅವರು ನಿನಗೆ ಕೊಡದೆ ಹೋದ ಪ್ರೀತಿಗಿಂತ 2ರಷ್ಟು ಪ್ರೀತಿನ ನಾನು ನಿನಗೆ ಕೊಡ್ತೀನಿ. ಇನ್ನು ಮುಂದೆ ನಾನು ನೀಡೋ ಈ ಪ್ರೀತಿಯಲ್ಲೇ ನೀನು ಬದುಕ್ತೀಯಾ. ಇನ್ನು ನೀನು ಕೇಳಿದ ಆ 2ನೇ ಪ್ರಶ್ನೆ, ನನ್ನ ಸಾವು ಬರೋವರೆಗೆ ನೀನು ಒಬ್ಬಂಟಿ ಆಗೋದಿಲ್ಲ. ಒಂದು ವೇಳೆ ನೀನು ಒಬ್ಬಂಟಿಯಾದೆ ಅಂದರೆ ಅವತ್ತು ನಾನು ಸತ್ತಿದ್ದೀನಿ ಅಂತ ಅನ್ಕೋ ಅಂತ ಅವನು ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಸವರಿ ಕಿವಿಯ ಹಿಂದಕ್ಕೆ ಇಟ್ಟು ಹೇಳ್ದ. ಅವನ ಮಾತನ್ನು ಕೇಳಿಸ್ಕೊಂಡ ತಕ್ಷಣ ಅವಳು ಅಳ್ತಾ ಅವನನ್ನು ಬೇಕಿಯಾಗಿ ಅಪ್ಕೊಂಡ್ಳು. ಅವಳ ನೋವನ್ನು ನೋಡಿ ಅವನ ಕಣ್ಣು ಒದ್ದೆ ಆಯಿತು. ಅವನು ಅವಳನ್ನು ಹತ್ತಿರಕ್ಕೆ ಎಳ್ಕೊಂಡು ಅವಳ ಹಣೆಯ ಮೇಲೆ ಮುತ್ತಿಟ್ಟ. ಬಹಳ ಹೊತ್ತು ಅವರಿಬ್ಬರು ಏನೂ ಮಾತಾಡದೆ ಪರಸ್ಪರ ಆಲಿಂಗನದಲ್ಲಿ ಮೌನವಾಗಿ ನಿಂತರು. ಅವರು ಹೀಗೆ ಮಾತಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಬಾಗಿಲು ಬಡಿಯೋ ಶಬ್ದ ಕೇಳಿಸ್ತು. ಇಬ್ಬರು ಗಾಬರಿಯಾಗಿ ಬೇರೆ ಆದರು. ಅನುಮಾನದಿಂದ ಪರಸ್ಪರ ಒಬ್ರನ್ನೊಬ್ರು ನೋಡ್ಕೊಂಡ್ರು. ಯಾರದು ಅಂತ ವಿಜಯ್ ಅನುಮಾನದಿಂದ ಕೇಳ್ದ. ಶ್ವೇತಾ ಗೊತ್ತಿಲ್ಲ ಅನ್ನುವಂತೆ ತಲೆ ಆಡಿಸಿದ್ಲು. ಸರಿ, ನೀನು ಸುಮ್ಮನಿರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅವನು ಹೇಳಿದಾಗ ಅವಳು ಸರಿ ಅಂತ ತಲೆ ಅಲ್ಗಾಡ್ಸಿದ್ಲು. ಅವನು ಹೋಗಿ ಬಾಗಿಲು ತೆಗೆದಾಗ ಇಬ್ಬರು ಹುಡುಗರು ಅವ್ರ ಜೊತೆಗೆ ಒಂದು 45 ವರ್ಷದ ಒಬ್ಬ ವ್ಯಕ್ತಿ ನಿಂತಿದ್ರು. ಯಾರು ನೀವು, ಏನು ವಿಷಯ ಅಂತ ಹುಬ್ಬೇರಿಸಿ ಕೇಳ್ದ ವಿಜಯ್. ಇಲ್ಲಿ ಶ್ವೇತಾ ಅಂತ ಹುಡುಗಿ ಇರೋದಲ್ವಾ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಆ ವ್ಯಕ್ತಿ ಅನುಮಾನದಿಂದ ಕೇಳಿದಾಗ ಶ್ವೇತಾ ವಿಜಯ್ ಹತ್ರಕ್ಕೆ ಬಂದು ನಿಂತಳು. ನೋಡು ಹುಡುಗಿ, ಇಂತಹ ಅಕ್ರಮ ಇಲ್ಲಿ ನಡೆಯಲ್ಲ. ಇಲ್ಲಿ ಫ್ಯಾಮಿಲಿಗಳ ಜೊತೆಗೆ ಗೌರವವಾಗಿ ಬದುಕೋರಿದ್ದಾರೆ. ಈ ರಾತ್ರಿ ಸಮಯದಲ್ಲಿ ಇಲ್ಲಿ ಹುಡುಗರು ಬಂದು ಹೋಗೋದು ಸರಿಯಾದ ಕ್ರಮವಲ್ಲ ಅಂತ ವ್ಯಕ್ತಿ ಹೇಳಿದಾಗ ಅವಳು ವಿಜಯ್ ಕಡೆಗೆ ನೋಡಿದ್ಲು. ಮರ್ಯಾದೆಯಿಂದ ಮಾತಾಡಿ. ಇವಳು ಎಷ್ಟು ಹುಡುಗರನ್ನ ಇಲ್ಲಿಗೆ ಕರೆಸಿದಾಳೆ ಅಂತ ನೀವು ನೋಡಿದ್ದೀರಾ ಅಂತ ವಿಜಯ್ ಸಿಟ್ಟಿನಿಂದ ಕೇಳ್ದ. ನೀವು ಇಲ್ಲಿರೋರಲ್ಲ ಅಲ್ವಾ, ಹಾಗಾದರೆ ನಿಮಗೆ ಇಲ್ಲೇನು ಕೆಲಸ ಅಂತ ಹುಡುಗರಲ್ಲಿ ಒಬ್ಬ ಕೋಪದಿಂದ ಕೇಳ್ದ. ಅದು ನಿನಗ್ಯಾಕೆ ಬೇಕು, ನೀನೇನು ಇವಳ ಅಣ್ಣನಾ? ವಿಜಯ್ ರೇಗಿ ಕೇಳಿದಾಗ ಶ್ವೇತಾ ಅವನ ಕೈ ಹಿಡಿದ್ಲು. ಅವನು ಶ್ವೇತಾನ ನೋಡಿದಾಗ ಅವಳು ಬೇಡ ಅಂತ ಸನ್ನೆ ಮಾಡಿದ್ಲು. ಇವಳು ನನ್ನವಳು, ನಾನು ಮದುವೆ ಆಗೋ ನನ್ನ ಪ್ರೇಯಸಿ ಇವಳು. ಅಲ್ಲದೆ ಇವಳು ಈ ಫ್ಲ್ಯಾಟ್ಗೆ ಸರಿಯಾಗಿ ರೆಂಟ್ ಕಟ್ತಿಲ್ವಾ? ಇವಳು ಇದಕ್ಕೂ ಮುಂಚೆ ಹುಡುಗರನ್ನ ಇಲ್ಲಿ ಕರೆಸಿರೋದನ್ನು ನೀವು ಯಾರಾದರೂ ನೋಡಿದ್ದೀರಾ ಅಂತ ವಿಜಯ್ ಸೆಟ್ಟಿನಿಂದ ಪ್ರಶ್ನಿಸ್ದ. ಅವರು ಏನೂ ಹೇಳದೆ ಒಬ್ಬರು ಮುಖ ಮತ್ತೊಬ್ಬರು ನೋಡ್ಕೊಂಡ್ರು. ನಾಳೆ ಇವಳು ಈ ಫ್ಲ್ಯಾಟ್ ಖಾಲಿ ಮಾಡ್ತಾಳೆ. ಈ ತಿಂಗಳ ಬಾಡಿಗೆ ಇವಳು ಕೊಟ್ಟಿದ್ದಾಳಲ್ವಾ ಅಂತ ವಿಜಯ್ ಆ ವ್ಯಕ್ತಿನ ಕೇಳಿದಾಗ ಹೌದು ಅಂತ ತಲೆ ಆಡಿಸ್ತಾ ಅವನು. ಹಾಗಾದರೆ ಈ ಸದಾಚಾರದ ಅಣ್ಣಂದರು ಇಲ್ಲಿಂದ ಹೋಗಿ ಮಲ್ಕೊಳ್ಳಿ. ನಾನಿವತ್ತು ಇಲ್ಲಿಂದ ಹೋಗೋ ಉದ್ದೇಶವನ್ನೇ ಇಟ್ಕೊಂಡಿಲ್ಲ. ನಿಮಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಅಥವಾ ಕೋರ್ಟ್ಗೆ ಹೋಗಿ ಕೊಡಿ. ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ. ವಯಸ್ಸಿಗೆ ಬಂದ ಗಂಡು ಹೆಣ್ಣು ಒಂದೇ ಫ್ಲ್ಯಾಟ್ನಲ್ಲಿ ಇರೋ ಹಾಗಿಲ್ಲ ಅಂತ ಹೇಳೋ ಕಾನೂನು ಯಾವುದು ಅಂತ ನಾನು ನೋಡ್ತೀನಿ ಅಂತ ವಿಜಯ್ ಶರ್ಟ್ ಕೈ ಮಡಚ್ತಾ ಸಿಟ್ಟಿನಿಂದ ಹೇಳಿದಾಗ ಅಲ್ಲಿಂದ ಹೋಗೋದೇ ಒಳ್ಳೆಯದು ಅಂತ ಅವ್ರಿಗೆ ಅರ್ಥ ಆಯಿತು. ಹೆಲೋ, 1 ನಿಮಿಷ ನಿಂತ್ಕೊಳ್ಳಿ ಅಂತ ಅವ್ರು ಹೋಗ್ತಿರೋವಾಗ ವಿಜಯ್ ಕರೆದ. ನೋಡಿ, ಒಬ್ಬ ಗಂಡು ಮತ್ತು ಹೆಣ್ಣು ಒಂದೇ ರೂಮ್ನಲ್ಲಿದ್ದರೆ ಅಲ್ಲಿ ಏನೋ ಅಕ್ರಮ ನಡೀತಿದೆ ಅಂತ ನಿಮ್ಮ ಭ್ರಮೆ. ನಿಮ್ಮಂಥವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಸಹೋದರಿ ಯಾರು, ಹೆಂಡತಿ ಯಾರು, ಗೆಳತಿ ಯಾರು ಅಂತ ತಿಳಿದೇ ಇರೋರು ನೀವು. ಗಂಡು ಹೆಣ್ಣು ಜೊತೆಯಾಗಿ ಕೂತ್ರೆ ಅಲ್ಲಿ ಕಾಮ ಮಾತ್ರ ಇರಲ್ಲ, ಸ್ನೇಹ, ಪ್ರೀತಿ ಮತ್ತು ವಾತ್ಸಲ್ಯವೂ ಇರುತ್ತೆ. ಅದು ತಿಳಿಬೇಕಾದ್ರೆ ಮೊದಲು ನಿಮ್ಮ ಮನಸ್ಸು ಸರಿಯಾಗಿರಬೇಕು.
ಮೊದಲು ನಿಮ್ಮ ಕೆಲಸ ನೋಡಿ ಬದುಕೋಕೆ ಕಲೀರಿ, ಆಮೇಲೆ ಬೇರೆಯವ್ರ ಜೀವನದ ಬಗ್ಗೆ ತಲೆ ಹಾಕಿ. ಇನ್ನು ಮುಂದೆ ಇವಳ ವಿಚಾರಕ್ಕೆ ಬಂದರೆ ಸುಮ್ಮನಿರಲ್ಲ. ಇವಳ ವಿಷಯ ವಿಚಾರಿಸೋಕೆ ಮತ್ತು ಮಾತಾಡೋಕೆ ನಾನು ಒಬ್ಬನೇ ಸಾಕು ಅಂತ ವಿಜಯ್ ಸಿಟ್ಟಿನಿಂದ ಹೇಳಿದಾಗ ಅವರು ಸುಮ್ಮನೆ ಅಲ್ಲಿಂದ ಹೊರಟು ಹೋದರು. ವಿಜಯ್ ಬಾಗಿಲು ಹಾಕಿ ಲಾಕ್ ಮಾಡ್ದ. ಇವರೆಲ್ಲ ನಾನು ಹೇಳಿದ ಆ ಜನಗಳು ನಾನು ಬರೋವಾಗ ಮತ್ತು ಹೋಗೋವಾಗಲೆಲ್ಲ ಇವರು ಇದೇ ರೀತಿ ನೋಡ್ತಿರ್ತಾರೆ. ಇವರು ನೋಟವೇ ಒಂಥರ ಇರಿಟೇಷನ್ ಆಗುತ್ತೆ ಅಂತ ಅವಳು ಬೇಸರದಿಂದ ಹೇಳಿದ್ಲು. ಅವತ್ತು ಅಗ್ನಿ ಬಂದಾಗ ಇವ್ರು ಇರಲಿಲ್ವಾ ಅಂತ ಕೇಳ್ದ ವಿಜಯ್. ಗೊತ್ತಿಲ್ಲ, ಅವತ್ತು ಇಲ್ಲಿ ಕಾಣಲಿಲ್ಲ. ಇವರು ಇಲ್ಲಿನವರಲ್ಲ, ಕೆಲಸದ ವಿಷಯವಾಗಿ ಬಂದವರು. ಬಹುಶಃ ಅವತ್ತು ಊರಿಗೆ ಹೋಗಿರಬಹುದು ಅಂತ ಹೇಳಿದ್ಲು ಶ್ವೇತಾ. ಸರಿ ಬಿಡು, ನಮ್ಮ ಸುಂದರ ಸಮಯವನ್ನು ಇಂಥವ್ರ ಬಗ್ಗೆ ಮಾತಾಡಿ ಹಾಳು ಮಾಡೋದು ಬೇಡ ಅಂತ ವಿಜಯ್ ಹೇಳಿದಾಗ ಅವಳು ನಕ್ಲು. ಬಾ ಅಂತ ಅವನು ಅವಳ ಭುಜ ಹಿಡಿದು ಕರೆದಾಗ ಅವಳು ತಲೆ ಆಡಿಸಿದ್ಲು. ಅವನು ಅವಳನ್ನು ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸಿ ಹೊದಿಕೆ ಹೊದಿಸ್ದ. ಹಣೆ ಮೇಲೆ ಸವರಿ ಮುತ್ತಿಟ್ಟ. ವಿಜಯ್ ಅಂತ ಅವಳು ಕರೆದಾಗ ಅವನು ಏನಾಯಿತು ಅಂತ ಕೇಳಿದಂತೆ ನೋಡ್ದ. ಇಲ್ಲಿ ನನ್ನ ಜೊತೆಗೆ ಮಲಗ್ತೀಯಾ ಅಂತ ಅವಳು ಕೇಳಿದಾಗ ಅವನು ನಕ್ಕ. ಯಾಕೆ ನಗ್ತಿದ್ಯಾ ಅಂತ ಅವಳು ಹುಬ್ಬೇರಿಸಿ ಕೇಳಿದ್ಲು. ನನ್ನ ಮೇಲೆ ಅಷ್ಟು ನಂಬಿಕೆ ಇದೆಯಾ ನಿನಗೆ ಅಂತ ಅವನು ನಗ್ತಾ ಕೇಳ್ದ. ಅದಕ್ಕೆ ಅಲ್ವಾ ಕೇಳಿದ್ದು ಅಂತ ಶ್ವೇತಾ ಕೂಡ ನಗ್ತಾ ಹೇಳಿದ್ಲು. ಅವನು ಅವಳ ಪಕ್ಕ ಮಲಗಿದಾಗ ಅವಳು ಅವನ ಎದೆಯ ಮೇಲೆ ತಲೆ ಇಟ್ಕೊಂಡ್ಳು. ನಂತರ ಅವಳು ಅವನ ಎದೆಯಿಂದ ತಲೆ ಎತ್ತಿ ಅವನ ಹಣೆಗೆ ಮುತ್ತಿಟ್ಲು. ಅವನು ನಗ್ತಾ ಅವಳ ಪ್ರೀತಿಯನ್ನು ಸ್ವೀಕರಿಸ್ದ. ಅವನು ಅವಳ ಕೆನ್ನೆಗೂ ಮುತ್ತಿಟ್ಟಾಗ ಅವಳು ಅವನ ಮೂಗಿನ ತುದಿಗೆ ಮುತ್ತಿಟ್ಲು. ವಿಜಯ್, ಯಾವತ್ತೂ ನೀನು ನನ್ನ ಜೊತೆಗೆ ಇರ್ತೀಯ ಅಲ್ವಾ ಅಂತ ಅವಳು ಮತ್ತೆ ಅನುಮಾನದಿಂದ ಕೇಳಿದ್ಲು. ನಿನಗೆ ಯಾಕೆ ಅಷ್ಟೊಂದು ಭಯ, ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಅವನು ನಗ್ತಾ ಕೇಳಿದಾಗ ಅವಳು ಒಂದು ಮಸುಕಾದ ನಗು ಬೇರಿದ್ಲು. ನಂಬಿಕೆ ಇಲ್ಲ ಅಂತ ಅಲ್ಲ, ಭಯ ಆಗ್ತಿದೆ ವಿಜಯ್. ಜೀವನದ ಕೊನೆಯವರೆಗೂ ಜೊತೆಯಾಗಿರಬೇಕಾದ ಅಪ್ಪ ಅಮ್ಮನೇ ಒಂದು ಕ್ಷಣದಲ್ಲಿ ನನ್ನನ್ನು ಬೇಡ ಅಂತ ದೂರ ಹೋದರು. ಅವರಿಬ್ಬರ ನಡುವೆ ದೊಡ್ಡ ಜಗಳವೇನೂ ಇರಲಿಲ್ಲ. ಹಾಗೆ ನಾಳೆ ನಮಗೂ ಸಣ್ಣ ಪುಟ್ಟ ಜಗಳ ಬಂದರೆ, ನಿನಗೂ ನನ್ನನ್ನು ಬಿಟ್ಟು ಹೋಗೋ ಆಸೆ ಬಂದರೆ ಅನ್ನೋ ಭಯ ಅಂತ ಅವಳು ಕಣ್ಣುಗಳಲ್ಲಿ ನೀರು ತುಂಬ್ಕೊಂಡು ಕೇಳಿದ್ಲು. ಒಂದು ವೇಳೆ ನಿನ್ನ ಕಡೆಯಿಂದ ತಪ್ಪು ನಡೆದ್ರೂ 4 ಬಾರಿಸಿ ಆದರೂ ನಾನು ನಿನ್ನನ್ನು ಜೊತೆಯಲ್ಲೇ ಇಟ್ಕೊಳ್ತೀನಿ. ಏನು, ಅದಕ್ಕೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ವಿಜಯ್ ನಗ್ತಾ ಕೇಳಿದಾಗ ಅವಳು ಮುಖ ಸಿಂಡರಿಸಿದ್ಲು. ಯಾಕೆ ಹೇಗೆ ನೋಡ್ತಿದ್ಯಾ ಅಂತ ಅವನು ಕೇಳ್ದ. ನಿನ್ನ ಕೈಯಿಂದ ಈಗಾಗಲೇ ನಾನು ಚೆನ್ನಾಗಿ ಬಾರಿಸ್ಕೊಂಡಿದ್ದೀನಲ್ವಾ, ಅದಕ್ಕೆ ಅಂತ ಅವಳು ನಗ್ತಾ ಹೇಳಿದ್ಲು. ಹಾಗಾದರೆ ಯಾಕೆ ಅಂತಹ ಕೆಲಸ ಮಾಡಿದೆ ಅಂತ ಅವನು ತಮಾಷೆಯಾಗಿ ಕೇಳ್ದ. ಅದು ಒಂದು ರೀತಿ ಹುಚ್ಚು ಅಂದ್ಲು ಅವಳು. ಇಬ್ಬರು ನಕ್ಕರು. ನೀನು ಯಾಕೆ ಎಲ್ರ ಜೊತೆಗೆ ಅಷ್ಟೊಂದು ಹಾರ್ಶ್ ಆಗಿ ವರ್ತಿಸ್ತಿದ್ದೆ, ಈಗ ಎಷ್ಟು ಕೂಲಾಗಿದೆಯಾ, ಮೊದಲೇ ಹೀಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕೇಳ್ದ ವಿಜಯ್. ವಿಜಯ್, ನಮ್ಮ ನೋವನ್ನು ಮರೆಮಾಚೋಕೆ ಇರೋ ಒಂದು ಮುಖವಾಡವೇ ಈ ಕೋಪ. ಆದರೆ ನಮ್ಮ ನೋವನ್ನು ಕೇಳೋಕೆ ಮತ್ತು ಜೊತೆಯಾಗಿರೋಕೆ ಒಬ್ಬರು ಸಿಕ್ಕಾಗ ನಾವು ಕರಗಿ ಹೋಗ್ತೀವಿ. ಆಗಲೇ ನಮ್ಮ ಅಸಲಿ ರೂಪ ಹೊರಬರೋದು. ಅದು ಗಂಡನಾಗಿಯೇ ಇರಬೇಕು ಅಂತೇನಿಲ್ಲ. ನಮ್ಮನ್ನು ಅರ್ಥ ಮಾಡಿಕೊಳ್ಳೋ, ನಮ್ಮ ಕಷ್ಟದಲ್ಲಿ ಭಾಗಿಯಾಗೋ ಒಬ್ಬ ಫ್ರೆಂಡ್ ಇದ್ದರೆ ಸಾಕು ಅಂತ ಹೇಳಿದಾಗ ಅವನು ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು ಮುತ್ತಿಟ್ಟ. ಮಲ್ಕೋ ಅಂತ ಅವನು ಅವಳನ್ನು ತನ್ನ ಎದೆ ಹತ್ರ ಕೇಳಿಕೊಂಡಾಗ ತನಗೆ ಸಿಕ್ಕ ಮೊದಲ ಸುರಕ್ಷತೆಯ ಆವರಣದಲ್ಲಿ ಅವಳು ಕಣ್ಣುಗಳನ್ನು ಮುಚ್ಚಿದ್ಲು. ಇತ್ತ ಮದನ್, ಆ ತೆಗೆದ ಫೋಟೋಗಳನ್ನೆಲ್ಲ ನನಗೆ ಸೆಂಡ್ ಮಾಡು ಅಂತ ಸಾರಾ ತಿರುಗಿ ಮದನ್ನನ್ನು ನೋಡ್ತಾ ಹೇಳಿದ್ಲು. ಸಾರಾ ಅದಕ್ಕೆ ಒಂದು ವಿಷಯ ಈಗ ಬಂತು ನೆನಪಿಗೆ ನನಗೆ. ನನಗೆ ನಾಳೆ ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಿದೆ. ಮನೆಗೆ ಹೋಗಿ ಅದನ್ನು ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಪ್ಲೀಸ್ ನಂಗೆ ಹೆಲ್ಪ್ ಮಾಡ್ತೀರಾ ಅಂತ ಮದನ್ ಅದಕ್ಕೆನ ಗೌರವದಿಂದ ಕೇಳ್ಕೊಂಡ. ಈಗೇನು ಸೆಟ್ ಮಾಡಿಕೊಡಲ್ಲ, ನಾವು ಮನೆಗೆ ಹೋಗಿ ಮಲಗಬೇಕು ಅಂತ ಅಗ್ನಿ ಡ್ರೈವಿಂಗ್ ಮಾಡ್ತಲೇ ಹೇಳ್ದ. ಅಣ್ಣಂಗೆ ನಿದ್ರೆ ಬಂದರೆ ನೀವು ಮಲ್ಕೊಳ್ಳಿ, ಆದರೆ ಸಾರಾ ಅತ್ತಿಗೆಗೆ ನಿದ್ರೆ ಬರ್ತಿಲ್ಲ ಅಲ್ವಾ ಅದಕ್ಕೆ ಅಂತ ಮದನ್ ಸಾರಾಳನ್ನು ನೋಡಿ ಕೇಳಿದಾಗ ಸಾರಾ ಇಲ್ಲ ಅಂತಲೇ ತಲೆ ಆಡಿಸಿದ್ಲು. ಇದನ್ನು ನೋಡಿ ಅಗ್ನಿ ಸುಳ್ಳು ಕೋಪದಿಂದ ನೋಡ್ದ. ಅದಕ್ಕೆ ಸಾರಾ ಸುಮ್ಮನೆ ನಕ್ಕು ಹೊರಗಡೆ ನೋಡ್ತಾ ಕೂತ್ಲು. ಸ್ವಲ್ಪ ಹೊತ್ತಿನಲ್ಲೇ ಅವರು ಮನೆಗೆ ತಲುಪಿದ್ರು. ಸಾರಾ ಅದಕ್ಕೆ ಪ್ಲೀಸ್ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ಅಂತ ಸಾರಾ ಮೆಟ್ಟಲು ಹತ್ತುತ್ತಿರುವಾಗ ಮದನ್ ಕೆಳಗಡೆಯಿಂದ ಕೂಗಿ ಹೇಳ್ದ. ಅದಕ್ಕೆ ಬರೋದಿಲ್ಲ, ಹೋಗಿ ಮಲ್ಕೋ
ಅಂತ ಅಗ್ನಿ ಗಟ್ಟಿಯಾಗಿ ಹೇಳಿ ಸಾರಾಳ ಕೈ ಹಿಡಿದು ರೂಮಿಗೆ ಕರ್ಕೊಂಡು ಹೋದ. ಹೋಗುವಾಗ ಸಾರಾ ಮದನ್ಗೆ ಬರ್ತೀನಿ ಅಂತ ಸನ್ನೆ ಮಾಡಿದ್ಲು. ಅವನು ಕೂಡ ಥಮ್ಸ್ ಅಪ್ ತೋರಿಸ್ದ. ಅಷ್ಟರಲ್ಲಿ ಮನೆಗೆ ಬಂದಿದ್ದ ರಾಧಾ ಅವರು ಮದನನ್ನು ನೋಡಿ ಕೂಲಾಗಿ ಹೇಳಿದರು, ಏನಿದು ಮದನ್, ಇಬ್ಬರು ಸೇರಿ ಏನು ಗುಸ್ಗುಸು ಅಂತ. ಮದನ್ ಅವರಿಗೆ ಪ್ರಾಜೆಕ್ಟ್ ವಿಷಯನ ತಿಳಿಸ್ದ. ಅದಕ್ಕೆ ರಾಧಾ ಅವರು ಮನೆಯ ಹಿರಿಯವರಾಗಿ ತಾಳ್ಮೆಯಿಂದ ಹೇಳಿದರು, ನೋಡು ಮದನ್, ಸಾರಾ ಹೊರಗಡೆ ಹೋಗಿ ಬಂದಿದ್ದಾಳೆ, ಸುಸ್ತಾಗಿರ್ತಾಳೆ. ನಿನಗೆ ಅದೆಲ್ಲ ಸ್ವಂತವಾಗಿ ಮಾಡೋಕೇನು? ನೀನು ಕಾಲೇಜಿಗೆ ಹೋಗೋದು ಕಲಿಯೋದಕ್ಕಲ್ವಾ? ಸಾರಾ ಇಲ್ಲಿ ಇಲ್ದಿದ್ರೆ ನೀನು ಹೇಗೆ ಪ್ರಾಜೆಕ್ಟ್ ಮಾಡ್ತಿದ್ದೆ ಅಂತ. ಅಮ್ಮ, ಸಾರಾ ಅತ್ತಿಗೆಗೆ ಸಹಾಯ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಅವರು ಸಂತೋಷದಿಂದಲೇ ಹೆಲ್ಪ್ ಮಾಡ್ತಾರೆ ಅಂತ ಮದನ್ ಕೂಡ ಅಷ್ಟೇ ಗೌರವದಿಂದ ಉತ್ತರಿಸ್ದ. ರಾಧಾ ಅವರು ಮತ್ತೆ ಅಷ್ಟೇ ಹಿರಿತನದಿಂದ ಕಿವಿ ಮಾತು ಹೇಳಿದರು, ಅದನ್ನು ನಾನು ಒಪ್ತೀನಿ ಮದನ್, ಆದರೆ ಅವರು ಪಾರ್ಟಿ ಮುಗಿಸಿ ಬಂದಿದ್ದಾರೆ, ಸುಸ್ತಾಗಿರ್ತಾರೆ. ನೀನು ಈ ಟೈಮ್ನಲ್ಲಿ ಅತ್ತಿಗೆಗೆ ತೊಂದರೆ ಕೊಡೋದು ಬೇಡ, ಸ್ವಲ್ಪ ಹೊತ್ತು ಬಿಟ್ಟು ಮಾಡಿಸ್ಕೊ, ಅವಳಿಗೂ ರೆಸ್ಟ್ ಬೇಕಲ್ವಾ ಅಂದರು. ಸರಿ ಅಮ್ಮ, ನೀವು ಹೇಳಿದ್ದು ಸರಿ, ಯಾರು ಏನು ಮಾಡಿಕೊಡೋದು ಬೇಡ, ನಾನೇ ಮಾಡ್ಕೊಳ್ತೀನಿ ಅಂದ್ಕೊಂಡ ಮದನ್ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ. ಇತ್ತ ರೂಮಿಗೆ ಬಂದ ಅಗ್ನಿ ಸಾರಾಳನ್ನು ತನ್ನ ಹತ್ತಿರಕ್ಕೆ ಎಳ್ಕೊಂಡ. ಅಗ್ನಿ ಬಿಡು, ನಾನು ಹೋಗಿ ಮದನ್ಗೆ ಆ ಪ್ರಾಜೆಕ್ಟ್ ಮಾಡ್ಕೊಟ್ಟು ಬರ್ತೀನಿ ಅಂತ ಸಾರಾ ಹೇಳಿದ್ಲು. ಸಾರಾ, ನೀನು ರಾತ್ರಿ ನನಗೆ ಸಿಗ್ತೀನಿ ಅಂತ ಹೇಳಿದ್ದೆ, ಚೀಟಿಂಗ್ ಮಾಡಬಾರ್ದು ಗೊತ್ತಾ ಅಂತ ಅಗ್ನಿ ತುಸು ಮುನಿಸಿನಿಂದಲೇ ಹೇಳ್ದ. ಪ್ಲೀಸ್ ಅಗ್ನಿ, ನಾನು ಮದನ್ಗೆ ಮಾತು ಕೊಟ್ಟಿದ್ದೆ, ನಾಳೆ ಸಬ್ಮಿಟ್ ಮಾಡೋದಿದೆ, ಅದಕ್ಕೆ ಪ್ಲೀಸ್ ಅಂತ ಅವಳು ಅಗ್ನಿಯ ಗಡ್ಡ ಹಿಡಿದು ಮುದ್ದು ಮಾಡ್ತಾ ಕೇಳಿದ್ಲು. ಕೊನೆಗೆ ಅಗ್ನಿ ಮನಸ್ಸಿಲ್ದಿದ್ರು ಅದಕ್ಕೆ ಒಪ್ಕೊಂಡ. ಅವಳು ಬಟ್ಟೆ ಬದಲಾಯಿಸ್ಕೊಂಡು ಮದನ್ ರೂಮಿಗೆ ಹೋದ್ಲು. ಅವಳು ಹೋದಾಗ ಮದನ್ ಎದ್ದು ನಿಂತು ಗೌರವ ತೋರಿಸ್ದ. ಸಾರಾ, ಅದಕ್ಕೆ ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂದ. ಟೆನ್ಷನ್ ಬೇಡ, ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ದಯವಿಟ್ಟು ಹೆಲ್ಪ್ ಮಾಡಿ ಅಂದ. ಅವಳು ಹೆಲ್ಪ್ ಮಾಡೋಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಾದಮೇಲೆ ಬಾಗ್ಲಲ್ಲಿ ಅಗ್ನಿ ನಿಂತಿದ್ದ. ಇವಳನ್ನು ಇನ್ನೂ ಬಿಡೋ ಟೈಮ್ ಬಂದಿಲ್ವಾ ಅಂತ ಮದನ್ಗೆ ಅಣಕಿಸ್ದ ಅಗ್ನಿ. ಅಣ್ಣಂಗೆ ಈಗ ಅತ್ತಿಗೆ ಇಲ್ಲದೆ ನಿದ್ರೆನೇ ಬರೋದಿಲ್ಲ ಅನಿಸುತ್ತೆ ಅಂತ ಮದನ್ ಕೂಡ ತಮಾಷೆ ಮಾಡ್ದ. ಅದು ಸರಿ, ಸರಿಯಾಗಿ ಬೈಸ್ಕೊಳ್ಳೋಕೆ ಇನ್ನೇನು ಬಾಕಿ ಇಲ್ಲ ಅಂತ ಸಾರಾ ಮೆಲ್ಲಗೆ ತಾನೇ ಅಂದ್ಕೊಂಡ್ಲು. ಅಗ್ನಿ ಅವಳ ಹತ್ರಕ್ಕೆ ಬಂದು ಏನೋ ಗುಸುಗುಸು ಅಂದಾಗ ಸಾರಾ ನಕ್ಲು. ಅಂದು ಸಾರಾ ಮತ್ತು ಅಗ್ನಿ ಇಬ್ಬರು ಸೇರಿಕೊಂಡು ಮದನ್ನ ಪ್ರಾಜೆಕ್ಟ್ ವರ್ಕ್ ಮುಗಿಸ್ಕೊಟ್ರು. ಅತ್ತ ವಿಜಯ್ ಮತ್ತು ಶ್ವೇತಾ ತಮ್ಮ ಹೊಸ ಜೀವನದ ಬಗ್ಗೆ ಮಾತಾಡ್ತಿದ್ರು. ವಿಜಯ್, ಇವತ್ತು ಫ್ಲ್ಯಾಟ್ ಖಾಲಿ ಮಾಡಿ ನಾನು ಎಲ್ಲಿಗೆ ಹೋಗಲಿ ಅಂತ ಶ್ವೇತಾ ಕೇಳಿದ್ಲು. ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಮೊದಲೇ ಹೇಳಿದ್ದೀನಲ್ವಾ, ಇನ್ನು ಮುಂದೆ ನಾವು ಒಟ್ಟಿಗೆ ಇರೋಣ. ಸದ್ಯಕ್ಕೆ ನೀನು ಬೇರೆ ಹಾಸ್ಟೆಲ್ನಲ್ಲಿರೋ, ನಾನು ಮನೆಗೆ ಹೋಗಿ ಮಮ್ಮಿ ಮತ್ತು ಅಪ್ಪನ ಬಳಿ ವಿಷಯ ಹೇಳ್ತೀನಿ. ಅವರು ಒಪ್ಪಿದ್ರೆ ಮದುವೆ ಮಾಡ್ಕೊಳ್ಳೋಣ, ಇಲ್ದಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಧೈರ್ಯ ತುಂಬ್ದ. ಶ್ವೇತಾಳ ಮನದಲ್ಲಿ ಆತಂಕ ಇತ್ತು. ಅವರು ನನ್ನನ್ನು ಒಪ್ಕೊಳ್ತಾರ ವಿಜಯ್ ಅಂದ್ಲು. ನನ್ನ ತಂದೆ ತಾಯಿ ನನ್ನ ಇಷ್ಟಕ್ಕೆ ಎಂದಿಗೂ ವಿರುದ್ಧವಾಗಿ ನಿಲ್ಲೋದಿಲ್ಲ ಶ್ವೇತಾ, ನೀನು ಭಯಪಡಬೇಡ ಅಂತ ಹೇಳಿ ಶ್ವೇತಾಗೆ ಧೈರ್ಯ ತುಂಬ್ದ. ಜೊತೆಗೆ ಅಗ್ನಿ ಮತ್ತು ಶ್ವೇತಾಳನ್ನು ಭೇಟಿ ಮಾಡಿಸಿ ತನ್ನೆಲ್ಲ ನೋವನ್ನು ತೋಡ್ಕೊಳ್ಬೇಕು ಅನ್ನೋ ಶ್ವೇತಾಳ ಆಸೆನ ಈಡೇರಿಸೋದಾಗಿ ಭರವಸೆ ನೀಡಿದ ವಿಜಯ್. ಇತ್ತ ವಿಜಯ್ ಕಾಲ್ ಮಾಡಿ ಹೇಳ್ದಂತೆ ಸಾರಾ ಮತ್ತು ಅಗ್ನಿ ವಿಜಯನನ್ನು ನೋಡೋಕೆ ಬಂದಿದ್ರು. ಅಗ್ನಿ, ವಿಜಯ್ ಅಣ್ಣ ನಮಗೆ ಇಬ್ಬರಿಗೂ ಇಲ್ಲಿಗೆ ಬರಬೇಕು ಅಂತ ಯಾಕೆ ಹೇಳಿರಬಹುದು ಅಂತ ಸಾರಾ ಅನುಮಾನದಿಂದ ಕೇಳಿದ್ಲು. ಗೊತ್ತಿಲ್ಲ ಸಾರಾ, ಯಾವುದೋ ಅರ್ಜೆಂಟ್ ಮ್ಯಾಟರ್ ಇದೆ ಅಂದ. ಫೋನಲ್ಲಿ ಕೇಳಿದಾಗ ನೇರವಾಗಿ ಸಿಕ್ಕಾಗ ಹೇಳ್ತೀನಿ ಅಂತಷ್ಟೇ ಅಂದ ಅಂತ ಅಗ್ನಿ ಹೇಳಿದಾಗ ಸಾರಾ ತಲೆ ಅಲ್ಲಾಡ್ಸಲ್ಲು. ಸ್ವಲ್ಪ ಹೊತ್ತಿನಲ್ಲೇ ವಿಜಯ್ ಜೊತೆಗೆ ಶ್ವೇತಾ ನಡ್ಕೊಂಡು ಬರೋದನ್ನು ಕಂಡು ಅಗ್ನಿ ಮತ್ತು ಸಾರಾ ಅಚ್ಚರಿಗೊಂಡ್ರು. ಇದೇನಿದು, ಶತ್ರುಗಳಿಬ್ಬರು ಜೊತೆ ಯಾಕೆ ಬರ್ತಿದಾರಲ್ಲ ಅಂತ ಅಗ್ನಿ ಅಚ್ಚರಿಯಿಂದ ಸಾರಾ ಬಳಿ ಕೇಳ್ದ. ಅದೇ ತಾನೆ, ನನಗೂ ಅರ್ಥ ಆಗ್ತಿಲ್ಲ, ಜೊತೆಗೆ ಬರೋದಿರಲಿ, ಇಬ್ಬರು ನಗ್ತಾ ಬರ್ತಿದ್ದಾರಲ್ಲ, ಇವ್ರ ನಡುವಿನ ಜಗಳ ಎಲ್ಲ ಮುಗಿದು ಹೋಯ್ತಾ ಅಂತ ಸಾರಾ ಸಂಶಯದಿಂದ ಕೇಳಿದ್ಲು. ಅಷ್ಟರಲ್ಲಿ ಅವರಿಬ್ಬರು ಇವ್ರ ಹತ್ರಕ್ಕೆ ಬಂದರು. ಏನು ಮಚ್ಚ, ಇಬ್ಬರು ಹೀಗೆ ಕಣ್ಣಗ್ಲಿಸಿ ನೋಡ್ತಿದ್ದೀರಾ ಅಂತ ವಿಜಯ್ ನಗ್ತಾ ಕೇಳ್ದ. ಇಂತಹ ಅದ್ಭುತಗಳನ್ನು ನೋಡಿದಾಗ ಹೀಗೆ ತಾನೇ ಆಗೋದು ಅಂತ ಅಗ್ನಿ ತಮಾಷೆಯಾಗಿ ಉತ್ತರಿಸ್ದ. ಅಸಲಿಗೆ ಇಲ್ಲಿ ಏನು ನಡೀತದೆ ವಿಜಯ್ ಅಣ್ಣ ಅಂತ ಸಾರಾ ಕೇಳಿದ್ಲು. ಹೇಳ್ತೀನಿ ಸಾರಾ ಅಂತ ವಿಜಯ್ ಅವತ್ತು ನಡೆದ ಎಲ್ಲ ವಿಷಯಗಳನ್ನು ಅವರಿಬ್ಬರಿಗೂ ವಿವರಿಸ್ದ. ಅದನ್ನು ಕೇಳಿ ಶ್ವೇತಾಳ ಕಣ್ಣುಗಳು ತುಂಬಿ ಬಂದವು. ಅಗ್ನಿ ಮತ್ತು ಸಾರಾ ಅವಳನ್ನು ದಯನೀಯವಾಗಿ ನೋಡಿದಾಗ ಅವಳು ಮಸುಕಾದ ನಗುವೊಂದನ್ನು ಬೀರಿದ್ಲು. ಶ್ವೇತಾ, ನಾವು ಒಳ್ಳೆ ಫ್ರೆಂಡ್ಸ್ ಅಲ್ವಾ, ನೀನು ನನ್ನ ಬಳಿಯಾದರೂ ಇವನ್ನೆಲ್ಲ ಮುಚ್ಚಿಡಬಾರ್ದಿತ್ತು, ಯಾಕೆ ನಮ್ಮಿಂದ ಅದನ್ನೆಲ್ಲ ಮರೆಮಾಚಿದ್ದೆ ಅಂತ ಅಗ್ನಿ ಅವಳನ್ನು ನೋಡಿ ಕೇಳ್ದ.
ತುಂಬ ಸಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಗ್ನಿ. ಆದರೆ ನೀನು ಇದನ್ನು ಹೇಗೆ ತಗೋತೀಯೋ ಅಂತ ಭಯ ಆಯಿತು. ಅವತ್ತು ನಾನು ನಿಮ್ಮಲ್ಲಿಗೆ ಬಂದಾಗ ಸುಳ್ಳು ಹೇಳಿದ್ದೆ. ಅದನ್ನು ಆಮೇಲೆ ಸರಿಪಡ್ಸೋಕೆ ಹೋದರೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ ಅಂತ ಹೆದರಿದ್ದೆ. ಅದಕ್ಕೆ ಏನೂ ಹೇಳಿರಲಿಲ್ಲ ಅಂತ ಅವಳು ದುಃಖದಿಂದ ಹೇಳಿದ್ಲು. ಪರವಾಗಿಲ್ಲ ಬಿಡು, ಈಗಲಾದರೂ ಸತ್ಯ ಗೊತ್ತಾಯ್ತಲ್ಲ. ನೀನು ನಮ್ಮನ್ನು ಅಷ್ಟು ದೂರದಲ್ಲಿ ಇಟ್ಟಿದೀಯಾ ಶ್ವೇತಾ. ಪೋಷಕರು ಬೇರ್ಪಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ನಿನ್ನನ್ನು ದೂರ ಇಡ್ತೀವಿ ಅಂದ್ಕೊಂಡಿದ್ಯಾ? ನಾವು ಅಷ್ಟೊಂದು ಕೆಟ್ಟೋರಾ ಅಂತ ಅಗ್ನಿ ಕೇಳಿದಾಗ ಶ್ವೇತಾ ಅವನನ್ನು ನೋಡಿ ಕಣ್ಣೀರು ಹಾಕಿದ್ಲು. ಕ್ಷಮಿಸಿ, ನಾನು ನಿಮ್ಮ ಬಗ್ಗೆ ಏನೇನೋ ಮಾತಾಡುತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಸಾರಾ ಶ್ವೇತಾಳ ಕೈ ಹಿಡಿದು ಕೇಳ್ಕೊಂಡ್ಲು. ಪರವಾಗಿಲ್ಲ ಬಿಡು, ನಾನು ನಿಮ್ಮಿಬ್ಬರ ಕ್ಷಮೆ ಕೇಳಬೇಕು. ನಿಮ್ಮಿಬ್ಬರ ನಡುವೆ ಜಗಳ ಹಚ್ಚೋಕ್ಕೆ ನಾನು ತುಂಬ ಪ್ರಯತ್ನ ಮಾಡಿದ್ದೆ. ಅಗ್ನಿ, ನಾನು ಅವಳ ಬಗ್ಗೆ ಏನೇನೋ ಹೇಳಿ ನಿನ್ನನ್ನು ಕೆರಳಿಸಿದ್ದೆ. ಅದರಿಂದ ನಿಮ್ಮ ನಡುವೆ ತೊಂದರೆಗಳು ಆಗಿದ್ವು ಅಂತಲೂ ನನಗೆ ಗೊತ್ತು ಅಂತ ಶ್ವೇತಾ ಹೇಳಿದಾಗ ಅವರಿಬ್ಬರು ಅವಳನ್ನು ನೋಡಿದರು. ಅಗ್ನಿ, ಅವತ್ತು ಸಾರಾ ವಿಜಯ್ ಜೊತೆಗಿದ್ದ ಫೋಟೋಗಳನ್ನು ಕಳಿಸಿದ್ದು ನಾನೇ. ಅದು ಒಂದು ಪ್ರೈವೇಟ್ ನಂಬರಿಂದ. ಮತ್ತು ನಿನ್ನೆ ಅಗ್ನಿನ ತಪ್ಕೊಂಡಿದ್ದು ಸಾರಾಳನ್ನು ನೋಡಿ ಅವಳಲ್ಲಿ ಅನುಮಾನ ಹುಟ್ಟಿಸೋದಕ್ಕೆ ಮಾತ್ರ. ಆದರೆ ನಿಮ್ಮಿಬ್ಬರನ್ನ ಬೇರ್ಪಡಿಸೋಕ್ಕೆ ನನ್ನಿಂದ ಸಾಧ್ಯವಿಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಕಳೆದ ಕೆಲವು ದಿನಗಳಲ್ಲಿ ನೀವು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತಿದೆ ಅಂತ ಶ್ವೇತಾ ನಗ್ತಾ ಹೇಳಿದ್ಲು. ಅದನ್ನು ಕೇಳಿ ಅಗ್ನಿ ಮತ್ತು ಸಾರಾ ಪರಸ್ಪರ ನೋಡಿ ನಕ್ಕರು. ಅಗ್ನಿ, ನಾನು ಒಂದು ವಿಷಯನ ಮುಚ್ಚುಮರೆ ಇಲ್ಲದೆ ಹೇಳ್ತೀನಿ, ನನ್ನನ್ನು ತಪ್ಪು ತಿಳ್ಕೊಬಾರ್ದು ಅಂತ ಶ್ವೇತಾ ವಿಜಯ್ ಕಡೆಗೆ ನೋಡಿ ಅಗ್ನಿ ಬಳಿ ಹೇಳಿದ್ಲು. ಅಗ್ನಿ, ನನಗೆ ನಿನ್ನ ಮೇಲೆ ತುಂಬ ಇಷ್ಟ ಆಯಿತು. ಅದು ಲವ್ ಆಗಿತ್ತಾ ಅಥವಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಜೊತೆಗೆ ಬದುಕಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಅಪ್ಪ ಅಮ್ಮ ಕೊಡದ ಪ್ರೀತಿ ನಿನ್ನಿಂದ ಸಿಕ್ಕಾಗ ನನ್ನ ಮನಸ್ಸು ಚಂಚಲವಾಗಿತ್ತು. ಆ ಪ್ರೀತಿನ ಕಳ್ಕೋಬಾರ್ದು ಅಂತ ನಾನು ಸೋನಿಯನ್ನು ನಿನ್ನಿಂದ ದೂರ ಮಾಡಿದ್ದೆ. ಆಮೇಲೆ ಸಾರಾಳನ್ನು ನಿನ್ನಿಂದ ದೂರ ಇಡೋಕ್ಕೆ ಪ್ರಯತ್ನಿಸಿದ್ದು ಕೂಡ ಅದಕ್ಕೆ ಅಂತ ಶ್ವೇತಾ ಹೇಳಿದಾಗ ಅಗ್ನಿ ಆಶ್ಚರ್ಯದಿಂದ ನೋಡ್ದ. ಸೋನಿಯನ್ನು ದೂರ ಮಾಡಿದ್ದು ನಾನೇ ಅಂತ ಶ್ವೇತಾ ಒಪ್ಕೊಂಡ್ಳು. ವಿಜಯ್, ಶ್ವೇತಾ ಸೋನಿಯ ತಂದೆಯನ್ನು ಭೇಟಿಯಾದ ವಿಷಯವನ್ನು ವಿವರಿಸ್ದ. ಅಗ್ನಿ, ನಿನಗೆ ಬೇಕಿದ್ರೆ ನನಗೆ ಬೈಯಿ ಹೊಡಿ, ಆದರೆ ಈ ವಿಷಯ ಇಟ್ಕೊಂಡು ನನ್ನ ಜೊತೆಗೆ ಮಾತಾಡದೇ ಇರಬೇಡ ಅಂತ ಶ್ವೇತಾ ಕಣ್ಣೀರು ಹಾಕ್ತಾ ಕೇಳಿದ್ಲು. ಅಗ್ನಿ, ಶ್ವೇತಾ ನೆನ್ನೆ ರಾತ್ರಿ ನನ್ನ ಬಳಿ ಇದೆಲ್ಲ ಹೇಳಿದ್ಲು. ಇವತ್ತು ಬೆಳಗ್ಗೆ ನಿಮ್ಮಿಬ್ಬರನ್ನ ನೋಡಬೇಕು ಅಂತ ಅವಳೇ ಕೇಳಿದ್ಲು. ಅದಕ್ಕೆ ನಿಮ್ಮಿಬ್ಬರನ್ನ ಕರೆಸಿದ್ದು ಅಂತ ವಿಜಯ್ ಹೇಳಿದಾಗ ಅಗ್ನಿ ತಲೆ ಆಡಿಸ್ದ. ಶ್ವೇತಾ, ನೀನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಅರಿವಾಗಿದ್ದೇ ದೊಡ್ಡ ವಿಷಯ ಅಂತ ಅಗ್ನಿ ಹೇಳ್ದ. ನೀನು ಅರಿತು ಮಾಡಿದ ತಪ್ಪುಗಳೇ ಆದರೂ ಅದರ ಫಲವಾಗಿ ನನಗೆ ಸಾರಾ ಸಿಕ್ಕಿದ್ದಾಳೆ. ಸೋನಿ ಕೆಟ್ಟವಳು ಅಂತ ನಾನು ಹೇಳಲ್ಲ, ಆದರೆ ಸೋನಿ ನನ್ನ ಜೀವನದಲ್ಲಿದ್ದಿದ್ರೆ ನಾವು ಪ್ರತಿದಿನ ಜಗಳ ಆಡ್ತಿದ್ವಿ. ಸೋನಿಯ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನ ಜೊತೆಗೆ ಮಾತಾಡೋದು ಕೂಡ ಸೋನಿಗೆ ಇಷ್ಟ ಇರಲಿಲ್ಲ. ಅಷ್ಟು ವರ್ಷ ನಮ್ಮ ಪ್ರೀತಿಯ ಸಂಬಂಧ ಹೋಗಿದ್ದು ನಮ್ಮಿಬ್ಬರ ಹೊಂದಾಣಿಕೆಯಿಂದಲೇ. ಸಾರಾ ಸಿಕ್ಕ ಮೇಲೆ ನನಗೆ ಅವಳ ವ್ಯಕ್ತಿತ್ವ ಅರ್ಥ ಆಯಿತು ಅಂತ ಅಗ್ನಿ ನಗ್ತಾ ಹೇಳಿದಾಗ ಎಲ್ಲರೂ ಖುಷಿಪಟ್ಟರು. ಅಗ್ನಿ, ನಿನಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ವಿಜಯ್ ಹೇಳಿದಾಗ ಅಗ್ನಿ ಅವನನ್ನು ನೋಡ್ದ. ನಾನು ಶ್ವೇತಾಳನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ವಿಜಯ್ ಹೇಳಿದಾಗ ಅಗ್ನಿ ಮತ್ತು ಸಾರಾ ಇಬ್ಬರು ಶಾಕ್ ಆದರು. ಏನು ವಿಜಯ್ ಅಣ್ಣ ಅಂತ ಸಾರಾ ಕೇಳಿದ್ಲು. ನಾನು ಶ್ವೇತಾಳನ್ನು ನನ್ನ ಅರ್ಧಾಂಗಿಯಾಗಿ ಮಾಡ್ಕೊಳ್ಳೋಕೆ ನಿರ್ಧರಿಸಿದ್ದೀನಿ ಅಂತ ವಿಜಯ್ ಶ್ವೇತಾಳ ಕೈ ಹಿಡಿದಾಗ ಅವರಿಬ್ಬರು ನಕ್ಕರು. ನಿಮ್ಮ ಮನೆಯಲ್ಲಿ ಅಮ್ಮ ಒಪ್ತಾರಾ ಅಂತ ಅಗ್ನಿ ನಗ್ತಾ ಕೇಳ್ದ. ಅಮ್ಮನಿಗೆ ಗೊತ್ತು, ಒಪ್ತಾರೆ ಅಂತ ವಿಜಯ್ ಹೇಳಿದಾಗ ಅಗ್ನಿ ಹೋಗಿ ಬೆರೆಸ್ದ. ವಿಜಯ್ ತನ್ನ ಮತ್ತು ಶ್ವೇತಾಳ ಪ್ರೀತಿಯ ಬಗ್ಗೆ ಅಗ್ನಿಗೆ ಹೇಳಿದಾಗ ಅಗ್ನಿ ಮತ್ತು ಸಾರಾ ಅಚ್ಚರಿಯಿಂದ ಕೇಳ್ತಿದ್ರು. ಏಯ್ ವಿಜಯ್, ನೀನೇ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ಅಗ್ನಿ ಅಚ್ಚರಿಯಿಂದ ಕೇಳ್ದ. ಹೌದು ಅಗ್ನಿ, ನನಗೂ ಶ್ವೇತಾಳನ್ನು ಪ್ರೀತಿಸೋಕೆ ಸಾಧ್ಯವಿಲ್ವಾ ಅಂತ ವಿಜಯ್ ಶ್ವೇತಾಳ ಹೆಗಲ ಮೇಲೆ ಕೈ ಹಾಕಿ ನಗ್ತಾ ಕೇಳ್ದ. ಓ, ಖಂಡಿತ ಸಾಧ್ಯ ಅಣ್ಣ ಅಂತ ಸಾರಾ ನಗ್ತಾ ಹೇಳಿದ್ಲು. ಈ ಖುಷಿಗೆ ಇವತ್ತು ನನ್ನ ಕಡೆಯಿಂದ ಟ್ರೀಟ್ ಅಂತ ವಿಜಯ್ ಹೇಳಿದಾಗ ಎಲ್ಲರೂ ಒಪ್ಕೊಂಡ್ರು. ಊಟ ಮುಗಿಸಿ ಶಾಪಿಂಗ್ ಮುಗಿಸಿ ಅವರು ಮನೆಗೆ ಮರಳಿದ್ರು. ಮನೆಗೆ ಹೋಗುವಾಗ ಕಾರ್ನಲ್ಲಿ ಸಾರಾ ಅಗ್ನಿನ ಕೇಳಿದ್ಲು. ಅಗ್ನಿ, ಒಂದು ವಿಷಯ ಕೇಳಿದ್ರೆ ಸತ್ಯ ಹೇಳ್ತೀಯಾ ಅಂತ ಅವಳು ಅವನ ಮುಖ ನೋಡಿ ಕೇಳಿದ್ಲು. ಮೊದಲು ಕೇಳು, ಆಮೇಲೆ ಸತ್ಯನೋ ಸುಳ್ಳು ಅಂತ ನಾನು ನಿರ್ಧರಿಸ್ತೀನಿ ಅಂತ ಅಗ್ನಿ ಕೂಡ ನಗ್ತಾ ಹೇಳ್ದ. ಸರಿ, ಹಾಗಾದರೆ
ನನಗೆ ಸುಳ್ಳು ಕೂಡ ಹೇಳ್ತೀಯಾ ಅಂತ ಸಾರಾ ಕೋಪ ಬಂದವರಂತೆ ಕೇಳಿದ್ಲು. ಸಾರಾ, ಮ್ಯಾರಿಡ್ ಲೈಫ್ನಲ್ಲಿ ಕೆಲವು ಸಲ ಸುಳ್ಳು ಹೇಳೋದು ಒಳ್ಳೆಯದು, ಯಾವಾಗಲೂ ಸತ್ಯ ಹೇಳೋದು ಒಳ್ಳೆಯದಲ್ಲ ಅಂತ ಅಗ್ನಿ ತಮಾಷೆಯಾಗಿ ಹೇಳ್ದ. ಸರಿ ಬಿಡು ಅಂತ ಅವಳು ಹೇಳಿದಾಗ ಅವನು ನಕ್ಕ. ಸರಿ ಕೇಳು ಸಾರಾ, ಏನಾದರೂ ಕೇಳು ಅಂತ ಹೇಳ್ದ ಅಗ್ನಿ. ಸೋನಿಯನ್ನು 5 ವರ್ಷ ಪ್ರೀತಿಸಿದೆ ಅಂದಿದ್ರಿ, ಈಗ ನನ್ನ ಮೇಲೆ ಹೇಗೆ ಇಷ್ಟು ಬೇಗ ಪ್ರೀತಿ ಬಂತು? ಅಷ್ಟು ವರ್ಷ ಪ್ರೀತಿಸಿದವರನ್ನ ಅಷ್ಟು ಬೇಗ ಮರೆಯೋಕ್ಕಾಗತ್ತಾ ಅಂತ ಸಂಶಯದಿಂದ ಕೇಳಿದ್ಲು ಸಾರಾ. ಸಾರಾ, ಕೆಲವು ವ್ಯಕ್ತಿಗಳನ್ನು ಇಷ್ಟಪಡೋಕೆ ತಿಂಗಳುಗಳು ವರ್ಷಗಳು ಬೇಕಾಗುತ್ತೆ, ಆದರೆ ಇನ್ನು ಕೆಲವರನ್ನು ಇಷ್ಟಪಡೋಕೆ ಒಂದು ಕ್ಷಣ ಸಾಕು. ಸೋನಿಯನ್ನು ನಾನು ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ದು ನಿಜ. ನೀನು ನನ್ನ ಜೀವನಕ್ಕೆ ಬಂದಾಗ ನಾನು ಇಷ್ಟು ಬೇಗ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೋನಿ ಸ್ಥಾನದಲ್ಲಿ ಬೇರೆಯವರನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಕಡೆ ಒಂದು ವಿಚಿತ್ರ ಆಕರ್ಷಣೆ ಉಂಟಾಯಿತು. ಅದೇನು ಅಂತ ನನಗೂ ಗೊತ್ತಿಲ್ಲ. ಬಹುಶಃ ಸೋನಿ ವಾಪಸ್ ಬಂದರೆ ಅದು ಬದಲಾಗಬಹುದೋ ಏನೋ ಅಂತ ಅಗ್ನಿ ಸಾರಾಳನ್ನೇ ನೋಡ್ತಾ ಹೇಳ್ದ. ಅವನ ಮಾತನ್ನು ಕೇಳಿದ ಸಾರಾ ಅಗ್ನಿಯ ಕಡೆಗೆ ಕೋಪದಿಂದ ನೋಡ್ತಿದ್ಲು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.